ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಕೊನೆಯ ಸಂಚಿಕೆ. ಮಗಳು ಮನೆಗೆ ಬಂದಿದ್ದ ದಿನಗಳು ಓಡತೊಡಗಿದವು. ಈಗಂತೂ ಆರ್ಯನನ್ನು ಸ್ಕೂಲಿಗೆ ಕಳಿಸುವುದೇ ದೊಡ್ಡ ತಲೆನೋವು ಎಲ್ಲರಿಗೂ. ತಂಗಿ ಪಾಪು ಜೊತೆ ಇರಬೇಕು ಎಂದು ಒಂದೇ ಹಠ ಅವನಿಗೆ. ನೋಡು ಚಾಂಪ್, ನಾಳೆ ತಂಗಿ ಪಾಪು ನಾಮಕರಣ. ನೀನಿವತ್ತು ಬೇಗ ಸ್ಕೂಲ್ಗೆ ಹೋಗಿ ಬೇಗ ಬಾ. ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡೋಣ ಆಯ್ತಾ ಎಂದು ಮಗನ ಓಲೈಸುತ್ತಿದ್ದ ವಿಷ್ಣು. ನೋ ಪಪ್ಪ, ನಾನೆಲ್ಲೂ ಹೋಗೋದಿಲ್ಲ. ಎಲ್ಲಲ್ಲೂ ಗಿಲಿ ತಂಗಿ ಪಾಪು ಜೊತೆ ಇರ್ತಿಲ್ಲ. ಗಿಲಿ ತಾತ, ರಮೇಶ್ ತಾತ, ಅಜ್ಜಿ, ನೀವು, ಪಜ್ಜು ಅಂತಲ್ಲ ನಾನು ಮಾತ್ರ ದಿನ ಸ್ಕೂಲಿಗೆ ಹೋಗ್ಬೇಕು ಎಂದು ಅಳತೊಡಗಿದ ಕಂದಮ್ಮ. ಪಾಪ ಅವನಿಗೂ ಬೇಸರ. ವಿಷ್ಣು ಆಫೀಸ್ ಕಡೆ ತಲೆಯನ್ನೇ ಹಾಕದೆ ಮಗಳ ಜೊತೆ ಇರುತ್ತಾನೆ. ಇನ್ನು ಗಿರೀಶ್ ಅವರಂತೂ ಮೊದ್ದು ಮೊಮ್ಮಗಳ ಎತ್ತಿಕೊಂಡು ಕುಳಿತು ಬಿಡುತ್ತಾರೆ. ಲೀಲಾ ಮಂಗಳ ಅಡುಗೆ ಮುಗಿಸಿದ್ದೆ ಮೊಮ್ಮಗಳ ಪಕ್ಕ ಆಸೀನಾಗಿ ಬಿಡ್ತಾರೆ. ಆದರೆ ನಮ್ಮ ಕಂದ ಮಾತ್ರ ಸ್ಕೂಲ್ಗೆ ಹೋಗ್ಬೇಕು. ಕಂದ, ನೀನು ಗುಡ್ ಬಾಯ್ ಅಲ್ವಾ? ಇನ್ನೂ ಸ್ವಲ್ಪ ದಿನ ಅಷ್ಟೆ, ಆಮೇಲೆ ನೀನು UKG ಮುಗಿದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ? ಆಗ 2 ಮಂತ್ಸ್ ರಜೆ ಸಿಗುತ್ತೆ. ಪ್ಲೀಸ್ ಹೋಗು ಕಂದ ಎಂದು ಮಂಚದ ಮೇಲೆ ಮಲಗಿಯೇ ಹೇಳಿದಳು ಆರತಿ. ಇನ್ನೂ ಪೂರ್ತಿಯಾಗಿ ಒಬ್ಬಳೇ ಓಡಾಡಲು ಆಗುವುದಿಲ್ಲ ಅವಳಿಗೆ. ಮಮ್ಮಿ ಪ್ಲೀಸ್ ಆತ, ನನಗೂ ತಂಗಿ ಪಾಪು ಜೊತೆ ಆಟ ಆಡೋಕ್ಕೆ ಇಷ್ಟ, ನಾನು ಹೋಗಲ್ಲ ಎಂದು ಅಳಲು ಶುರು ಮಾಡಿದಾಗ ತಾಯಿ ಹೃದಯ ಕನಲಿತು. ಹಾಗೆಲ್ಲ ಅಳಬಾರ್ದು ಮಗನೇ, ಇಷ್ಟಿಷ್ಟಕ್ಕೂ ಯಾರಾದರೂ ಅಳ್ತಾರಾ? ಬಾಯಿಲಿ ಎಂದು ಕರೆದು ಅವನನ್ನು ಅಪ್ಪಿ, ವಿಷ್ಣು, ರೂಪಾ ಮ್ಯಾಮ್ ನಂಬರ್ ಇದೆ ಅಲ್ವಾ, ಕಾಲ್ ಮಾಡಿ ಹೇಳಿಬಿಡಿ. ಇನ್ನೊಂದು ವಾರ ಬರೋದಿಲ್ಲ, ಮನೆಯಲ್ಲಿ ಓದಿಕೊಳ್ತಾನೆ, ಎಕ್ಸಾಮ್ ದಿನ ಬರ್ತಾನೆ ಅಂತ. ನನ್ನ ಮಗ ಜಾಣ, ಇಲ್ಲೇ ಓದಿಕೊಳ್ತಾನೆ ಎಂದು ಹೇಳಿದಾಗ ತಾನು ಬಿಗಿಯಾಗಿ ಅಪ್ಪಿದ ಆರ್ಯ, ಹ್ಞೂ ಮಮ್ಮಿ, ಜಾಣತಲ್ಲ, ನಾನೇ ಓದಿಕೊಳ್ಳುವೆ, ಬೇಕಿದ್ರೆ 3 ಗಂಟೆ ಓದ್ಕೋತೀನಿ ಎಂದು ಹೇಳಿದೆ. ಮುಖ ಸಣ್ಣದು ಮಾಡಿ ಗಂಡನ ಕಡೆಗೆ ನೋಡಿದಳು ಆರತಿ. ಅಲ್ಲಿಗೆ ಮುಗೀತು ಅಲ್ಲ, ಅಮ್ಮ ಮಗ ಒಂದಾದ ಮೇಲೆ ಏನಿದೆ, ನಿನ್ನ ಮಾತು ಕೇಳಿದ ಮೇಲೆ ಅವನೆಲ್ಲಿ ಹೋಗ್ತಾನೆ ಎಂದರು ರಮೇಶ್. ಹೇ ತಂಗಿ ಪಾಪು, ನಾನು ಇನ್ಮೇಲೆ ನಿನ್ನ ಜೊತೆ ಇರ್ತೀನಿ ಹೇ ಎಂದು ಪುಟ್ಟ ಆರ್ಯ ಅವಳ ಕಾಲುಗಳ ಹಿಡಿದು. ನಾಳೆ ನಿನಗೆ ಹೆಸರು ಇರ್ತೀನಿ ಆತ, ನಾನು ನಿನ್ನ ಬಂಗಾಲಿ ಅಂತೀನಿ, ಅಮ್ಮ ಎಲ್ಲ ಇವಳಿಗೆ ಬಂಗಾಲಿ ಅನ್ನೋಣ ಎಂದು ಹೇಳಿದಾಗ ತಲೆ ಆಡಿಸಿದ್ಲು ಆರತಿ. ಅಪ್ಪ, ಸ್ವಲ್ಪ ಹೊತ್ತು ಬಿಸಿಲಿಗೆ ಕರೆದುಕೊಂಡು ಹೋಗಿ ಮಗಳನ್ನ, ಹಾಗೆ ಇವನು ಎಳೆ ಬಿಸಿಲು ತಿನ್ನಲಿ ಎಂದು ಹೇಳಿದಾಗ ಮೊಮ್ಮಗಳನ್ನು ಎತ್ತಿಕೊಂಡು ಆಚೆ ಹೋದರು ಗಿರೀಶ್. ಅವರ ಕೈ ಹಿಡಿದು ಏನೇನು ಮಾತನಾಡುತ್ತಾ ನಾಳೆ ತನ್ನ ತಂಗಿಯ ನಾಮಕರಣಕ್ಕೆ ತನ್ನದೇ ಪೆದ್ದು ಐಡಿಯಾ ಹೇಳುತ್ತಾ ಹೊರಟ ಆರ್ಯ. ವಿಷ್ಣು, 5 ವರ್ಷ ತುಂಬಿ ನಮ್ಮ ಮಗನಿಗೆ 10 ತಿಂಗಳೇ ಕಳೆದು ಹೋಗಿದೆ. ಇನ್ನೂ 2 ತಿಂಗಳಾದರೆ ಅವನಿಗೆ 6 ವರ್ಷ. ಡಾಕ್ಟರ್ ಜೊತೆ ಮಾತನಾಡಿ ಎಂದಳು ಅವನೇ ಆರತಿ. ಅವನಿಗೆ ಆಪರೇಷನ್ ಮಾಡಿಸ್ಬೇಕಲ್ಲ? ಹಾರು, ಅದೊಂದು ಭಯವಿದೆ ನನಗೆ. ಇಷ್ಟು ದಿನ ಅವನ ಮುದ್ದು ಮಾತು ಕೇಳುತ್ತಾ ಸಮಯ ದೂಡ್ತಾ ಇದ್ವು. ಆಪರೇಷನ್ ಅಂದರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತೋ. ಈಗ ನೀನು ಬಂದ ಮೇಲೆ ಎಷ್ಟೋ ಚೇತರಿಸ್ಕೊಂಡಿದ್ದಾನೆ. ಎಲ್ಲೋ ಒಮ್ಮೆ ಅಷ್ಟೇ ತಲೆ ಸುತ್ತಿ ಬಿದ್ದಿರುವುದು ಎಂದು ಮಾಡಿದೆಯೇ ಕೈ ಹಿಡಿದು ನುಡಿಯಲು. ನಮ್ಮ ಮಗ ಎಲ್ಲರ ಥರ ಆಗಬೇಕು ವಿಷ್ಣು. ಅವನ ತೊದಲು ಮಾತುಗಳು ಕೇಳಲು ನಮಗೆ ತುಂಬ ಖುಷಿ. ಆದರೆ ಮುಂದಿನ ವರ್ಷ ಅವನು ಫಸ್ಟ್ ಕ್ಲಾಸ್. ಆಮೇಲೆ ಯಾರಾದರೂ ಏನಾದರೂ ಅಂದರೆ ಅವನು ನೊಂದುಕೊಳ್ಳೋದು ನನಗಿಷ್ಟ ಇಲ್ಲ. ಪ್ಲೀಸ್ ಡಾಕ್ಟರ್ ಕೇಳಿ ಎಂದು ಹೇಳಿದಾಗ ತಲೆ ಆಡಿಸಿದ ವಿಷ್ಣು. ನಾಳೆ ಮಗಳ ನಾಮಕರಣ ಶಾಸ್ತ್ರ ಮುಗಿಲಿ, ಮಾತಾಡ್ತೀನಿ. ಹೌದು, ಮಗಳಿಗೆ ಏನು ಹೆಸರಿಡಬೇಕು ಯೋಚನೆ ಮಾಡಿದೀಯಾ ಎಂದು ಕೇಳಿದಾಗ ಅವನ ಕೆನ್ನೆಗೆ ಮುತ್ತು ಕೊಟ್ಟು, ಗೊತ್ತು ನನಗೆ, ನನ್ನ ಮುದ್ದು ಮಗ ಆದಾಗಲೇ ಹೆಸರು ಚಾಯ್ಸ್ ಮಾಡಿ ಹೇಳಿದ್ದಾನೆ. ಹೋಗಿ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಹೇಳಲು ಅವಳ ಕೊರಳಿಗೆ ಮುತ್ತು ಕೊಟ್ಟು, ಆಸೆ ತೋರಿಸಿ ಹೋಗು ಅನ್ನೋದು ಪಾಪ ಕಣೆ ಎಂದು ಮೂತಿ ಉದ್ದ ಮಾಡಿ ಅಷ್ಟರಲ್ಲೇ ಲೀಲಾಕ್ಕೆ ಕೆಮ್ಮಲು ದೂರ ಸರಿದು, ಹಾಂ ನಾನು ಬೋರ್ಡ್ ಮಾಡಿಸ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ಎದ್ದು ಹೋದಾಗ ನಗು ಹರಡಿತು ಅಲ್ಲಿ. ಎಲ್ಲ ಕಡೆಯಲ್ಲೂ ಅದ್ದೂರಿಯಾಗಿ ಅಲಂಕಾರ ನಡೆದಿತ್ತು. ವಿಷ್ಣು ಅಂತೂ ಒಂದು ಕಡೆಯೂ ನಿಲ್ಲುತ್ತಿಲ್ಲ. ಅವನಿಗೆ ಎಲ್ಲವೂ ಸಂಭ್ರಮ. ತೊಟ್ಟಿಲಿನಿಂದ ಹಿಡಿದು ಎಲ್ಲವನ್ನು ಮುಂದೆ ನಿಂತು ಮಾಡಿಸಿದ್ರು. ಏನೋ ಭಯ. ಆದರೆ ನಮ್ಮ ಬೋರ್ಡ್ ಮಾತ್ರ ನಮ್ಮ ಮುದ್ದು ಕಂದಮ್ಮ ಮಾಡಿದ್ದ. ಅಮ್ಮ ಅಮ್ಮ, ಇದನ್ನು ಹಾಕೋದಕ್ಕೆ ಹೆಲ್ಪ್ ಮಾಡಿ ಎಂದು ಪುಟ್ಟ ಬೋರ್ಡ್ ಕೈಯಲ್ಲಿ ಹಿಡಿದು, ಅಪ್ಪನ ಕೈಯಲ್ಲಿ ಕೊಡು ಕಂದ, ನನಗೆ ಸುಸ್ತಿದೆ ಎಂದಳು ಆರತಿ. ಮಗಳನ್ನು ಸ್ನಾನ ಮಾಡಿಸಿ ತಾನು ಸ್ನಾನ ಮಾಡಿ ತಯಾರಾಗುವುದರಲ್ಲೇ ಸುಸ್ತಾಗಿ ಹೋಗಿದ್ಲು ಅವಳು. ಓಕೆ ಮಮ್ಮಿ, ಅಪ್ಪನೇ ಮಾತ್ರ ತೋರಿಸಲ್ಲ, ಗಿಲಿ ತಾತ ಹತ್ಲ ಕೊತ್ತೀನಿ ಎಂದು ಓಡಿ ಹೋದವ ಆತನ ಕೈಗೆ ಬೋರ್ಡ್ ಕೊಟ್ಟು ಅದನ್ನು ಕಟ್ಟುವಂತೆ ಕೇಳಿಕೊಂಡ. ನಕ್ಕು ಅದನ್ನು ಸರಿಯಾಗಿ ಕೂರಿಸಿ ಅದರ ಮೇಲೆ ಹೂವಿನ ಡೆಕೋರೇಷನ್ ಮಾಡಿ ಕೊನೆಯದನಾಗಿ ಅದನ್ನು ಮರೆಮಾಚಿದ್ರು ಗಿರೀಶ್. ನೀವು ಗುದ್ದಾತ, ಯಾವಾಗಲೂ ನನ್ನ ಅಂತ ಮಾಕೋತಿಲ್ಲ ಎಂದು ಅವರನ್ನೇ ಹೊಗಳಿ ಅವರ ಕೆನ್ನೆಗೊಂದು ಮುತ್ತು ಕೊಟ್ಟಿದ್ದ ಅವ. ಧನ್ಯವಾದಗಳು ದೊರೆ ಎಂದು ನಾಟಕೀಯವಾಗಿ ನಕ್ಕು ತಲೆ ಆಡಿಸಿದ್ರು. ಬೇಗ ಬೇಗ ಬನ್ನಿ, ಗಂಡ ಹೆಂಡತಿ ಪೂಜೆ ಕೂತ್ಕೊಳ್ಳಿ, ಸಮಯ ಆಗುತ್ತೆ ಎಂದು ಆಚಾರ್ಯರು ಹೇಳಿದಾಗ ಮಗಳನ್ನ ಎತ್ತಿಕೊಂಡು ಬಂದ ವಿಷ್ಣು. ಅವನು ಪಿಂಕ್ ಶರ್ಟ್ ಹಾಕಿದ್ರೆ ಅವಳು ಪಿಂಕ್ ಲೈಟ್ ವೇಟ್ ಸೀರೆ ಹಾಕಿದ್ಲು. ಇನ್ನು ಮಗಳು ಪಿಂಕ್ ಬಣ್ಣದ ಫ್ರಾಕ್ ಹಾಕಿದ್ಲು. ಅವಳೇ ಮುಳುಗಿ ಹೋಗಿಬಿಟ್ಟಿದ್ದಾಳೆ ಅದರಲ್ಲಿ. ನಮ್ಮ ಹೀರೋ ಸಹ ಪಿಂಕ್ ಶರ್ಟ್ ಹಾಕಿದ್ದ. ಮಗಳಿಗಾಗಿ ಪಿಂಕ್ ಬಣ್ಣವನ್ನೇ ತುಂಬಿಸಿದ್ದ. ಮನೆಯಲ್ಲಿ ತೊಟ್ಟಿಲು ಸಹ ಅದೇ ಬಣ್ಣದಲ್ಲಿ ಅಲಂಕಾರ ಮಾಡಿಸಿದ್ದ. ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದಾಗ ಇಬ್ಬರು ಬಂದು ಕುಳಿತರು. ಮಗನನ್ನು ಇಬ್ಬರ ಮಧ್ಯೆ ಕೂರಿಸಿಕೊಂಡ್ರು. ಇನ್ನು ಮಗಳನ್ನ ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಅವರು ಹೇಳಿದಂತೆ ಮಾಡುತ್ತಿದ್ದ. ಇದನ್ನು ತಿನ್ನಿಸಿ ನಿಮ್ಮ ಮಗಳ ಕಿವಿಯಲ್ಲಿ ಹೆಸರು ಹೇಳಿ ಎಂದು ಹೇಳಿದಾಗ ಆರತಿ ಕಡೆಗೆ ನೋಡಿದ ವಿಷ್ಣು.
ನಮ್ಮ ಮಗಳ ಹೆಸರು ನಮ್ಮ ಮಗನೇ ಆಯ್ಕೆ ಮಾಡಿದ್ದಾನೆ. ಮಗನೇ ಹೋಗು ತಂಗಿ ಪಾಪು ಹೆಸರು ರಿವೀಲ್ ಮಾಡು ಎಂದು ಹೇಳಿದಾಗ ತಲೆ ಆಡಿಸಿ ಎದ್ದು ಹೊಡಿದ ಆ ಬೋರ್ಡ್ ಕಡೆಗೆ. ಆರತಿ ವಿಷ್ಣು ಕಿವಿಯಲ್ಲಿ ಹೆಸರು ಹೇಳಿದರೆ ಅವನು ಮಗಳ ಕಿವಿಯಲ್ಲಿ ಹೇಳಿದ RV ವಿಷ್ಣುವರ್ಧನ್ ಎಂದು ತಾನೇ ಮುದ್ದಾಗಿ ಬರೆದಿದ್ದ ಬೋರ್ಡ್ ಮೇಲಿನ ಪರದೆ ಸರಿಸಿ ಎಲ್ಲರಿಗೂ ತೋರಿಸಿದ ಆರ್ಯ. ತುಂಬ ಮುದ್ದಾಗಿದೆ ಹೆಸರು ಎಂದು ಎಲ್ಲರೂ ಹೇಳಿದರು. ನಾನೇ ಚಾಯ್ಸ್ ಮಾಡಿದ್ದು ಹೆಸರು. ನಾನು ಆಲಿಯಾ, ಅಪ್ಪ ವಿಷ್ಣು, ಅಮ್ಮ ಆಲು, ನಮ್ಮ ಎಲ್ಲರ ನೇಮ್ ಸೇರಿಸಿ ನಾನೇ ಮಾಡಿದ್ದು RV ವಿಷ್ಣುವರ್ಧನ್ ಎಂದು ಹೆಮ್ಮೆಯಿಂದ ಮಗ ಹೇಳಿದಾಗ ನಕ್ಕ ವಿಷ್ಣು ಕಣ್ಣಲ್ಲಿ ಸಂತೋಷದ ಹನಿಯು ತುಂಬಿತ್ತು. ಇನ್ನೂ ಆಯ್ತಲ್ಲ, ವಿಷ್ಣು, ಆರತಿ, ಮಗ ಆರ್ಯ, ಮಗಳು RV. ತುಂಬ ಮುದ್ದಾಗಿದೆ ಹೆಸರುಗಳು ಎಂದು ಬಂದವರು ಹೇಳುವಾಗ ಮಗನ ಕೈನಿಗೆ ಮುತ್ತು ಕೊಟ್ಟರು ಆರತಿ ವಿಷ್ಣು. ಸ್ಮೈಲ್ ಪ್ಲೀಸ್ ಎಂದು ಪ್ರಜ್ವಲ್ ಹೇಳಿದಾಗ ಮಗನ ವಿಷ್ಣು ಎತ್ತಿಕೊಂಡ್ರೆ ಮಗಳನ್ನು ಆರು ಎತ್ತಿಕೊಂಡ್ಲು. ಹೆಚ್ಚು ಭಾರ ಹೊರಲಾಗದು ಇನ್ನೂ ಅವಳಿಗೆ. ಇಲ್ಲದಿದ್ರೆ ಮಗನ ಎತ್ತಿಕೊಳ್ಳಲು ಯುದ್ಧವೇ ಮಾಡುತ್ತಿದ್ಲೇನೋ. ಅಂಕಲ್ ಎಲ್ಲ ಬನ್ನಿ ಎಂದು ಹೇಳಿದಾಗ ಎಲ್ಲರೂ ಸೇರಿಕೊಂಡ್ರು. ಸುತ್ತ ನಿಂತವರು ನೋಡುತ್ತಾ ಎಲ್ಲರೂ ನಕ್ಕಾಗ ಚಂದದೊಂದು ಫೋಟೋ ಆಲ್ಬಮ್ ಸೇರಿತ್ತು. ಥ್ಯಾಂಕ್ ಯು ಆರು, ನೀನಿಲ್ಲದೆ ಇದ್ದಿದ್ರೆ ನನ್ನ ಕುಟುಂಬ ಪರಿಪೂರ್ಣ ಆಗ್ತಲೇ ಇರಲಿಲ್ಲ ಎಂದು ವಿಷ್ಣು ಭಾವುಕನಾಗಿ ನುಡಿದೇ ಬಿಟ್ಟ. ಸೂಕ್ಷ್ಮವಾಗಿ ವಿಷಯ ತಿಳಿಸಿದ್ರು ಮನೆಯವರು. ಮುಂದೆ ಇದೇ ವಿಷಯಕ್ಕೆ ಮನಸ್ತಾಪ ಆಗದೆ ಬೇರೊಂದು ಆಗಬಾರ್ದು ಎಂದು ಎಲ್ಲ ಹೇಳಿದರು. ವಿಷ್ಣು ಹ್ಯಾಪಿಯಾಗಿರುವ ಸಮಯ ಇದು. ಏನು ನೀವು ಎಂದು ಅವನ ಕಣ್ಣು ಒರೆಸಿದವಳ ಹಣೆಗೊಂದು ಮುತ್ತು ನೀಡಿ ಆರ್ಯನ ಅಮ್ಮನಾಗಿ ಮನೆಗೆ ಬಂದವಳು ನಮ್ಮ ಮನೆಯನ್ನೇ ಬೆಳಗಿದೆ ಎಂದು ಹೇಳಿದಾಗ ಅವನ ಕೆನ್ನೆ ಹಿಂಡಿ ಸುಮ್ಮನೆ ಬನ್ನಿ ಊಟ ಮಾಡಿ, ಯಾಕೇನೇನೋ ಮಾತಾಡ್ತೀರಾ ಎಂದು ಅವನ ಕರೆದುಕೊಂಡು ಊಟಕ್ಕೆ ಕುಳಿತರು. ಎಲ್ಲರೂ ಕುಳಿತು ಊಟ ಮಾಡುವಾಗ ಮತ್ತೊಂದು ಫೋಟೋ ತೆಗೆದ ಪ್ರಜ್ಜು. ಆ ಮನೆಯಲ್ಲಿ ನಗು ಹರಟೆ ತುಂಬಿತ್ತು. ಮಗಳ ಆಗಮನ ಅದನ್ನು ದುಪ್ಪಟ್ಟು ಮಾಡಿತ್ತು. ದಿನಗಳು ತುಸು ವೇಗವಾಗಿ ಓಡುತ್ತಿದ್ವು. 6ನೇ ಎಕ್ಸಾಮ್ ಮುಗಿದು ಅವ 1ನೇ ತರಗತಿ ಸೇರಿದ್ದ. RVಗೆ ಸಹ 1 ವರ್ಷ ತುಂಬಿ ಅವಳ ಹುಟ್ಟಿದ ದಿನವನ್ನು ಅದ್ದೂರಿಯಾಗಿ ಮಾಡಿದ್ರು. ಇಂದು ಮುದ್ದು ಕಂದನ ಆಪರೇಷನ್ ಇತ್ತು. ಮಮ್ಮಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅಲ್ಲಲ್ಲ, ಅಲ್ಲೇ ಸ್ಲಾಂಗ್ ಗೊತ್ತಾ ಎಂದು ಅಮ್ಮನಿಗೆ ಸಮಾಧಾನ ಮಾಡಿದ್ದ ಪೂರ. ಅವಳು ನಿನ್ನೆಯಿಂದ ಒದ್ದಾಡುವುದು ನೋಡಿದ್ನಲ್ಲ. ಮೂಕಂದ, ನಾನು ಅಳಲ್ಲ, ಜಾಸ್ತಿ ನೋವಾಗಲ್ಲ ಆಯ್ತಾ, ನಾನು ಅಪ್ಪ ಆಚೆ ಇರ್ತೀವಿ ಎಂದು ಹೇಳಿ ಅವನ ಹಣೆಗೊಂದು ಮುತ್ತು ಕೊಟ್ಟು ಆಚೆಗೆ ಬಂದ್ಲು. ಅರು ಪ್ಲೀಸ್ ಧೈರ್ಯವಾಗಿರು, ನನಗೆ ಭಯ ಆಗುತ್ತೆ, ನೀನೇ ನನ್ನ ಧೈರ್ಯ ಎಂದು ವಿಷ್ಣು ಆರತಿಯ ಬಳಸಿ. ಪುಟ್ಟ ದೇಹಕ್ಕೆ ಸೂಜಿ ಚುಚ್ಚಿ ದೇಹ ಕೊಯ್ದು ಆಪರೇಷನ್ ಅಂತ ಹೇಳಿದ್ರೆ ಹೇಗೆ ವಿಷ್ಣು ತಡ್ಕೊಳ್ಳೋದು? ಅದೇನು ಪಾಪ ಮಾಡಿದ್ದ ನನ್ನ ಮಗ ಅಂತ ಈ ಶಿಕ್ಷೆ ಎಂದು ಅಳುತ್ತಾ ಅವನ ಎದೆಗೆ ಬರಗಿದ್ಲು ಆರತಿ. ಪ್ಲೀಸ್ ಕಣೆ, ನೀನು ಈ ರೀತಿ ಸೋತು ಹೋದರೆ ಹೇಗಮ್ಮ? ಪಾಪ ಅಲ್ಲ ಅದು, ಅವನ ಪೂರ್ವಜನ್ಮದ ಫಲ ಅಂದ್ಕೊಳ್ಳೋಣ. ಈ ಗಮ್ಯ ಮಾಡಿದ ತಪ್ಪಿಗೆ ನನ್ನ ಮಗ ಹಿಂಸೆ ಪಡ್ತಾ ಇದ್ದಾನೆ, ನೀನು ಈಗ ಹತ್ರ ಹೇಗೆ ಎಂದು ವಿಷ್ಣು ಸಹ ನೊಂದು ನುಡಿದ. ವಿಷ್ಣು ಆರತಿ ಅಷ್ಟೇ ಬಂದಿದ್ರು ಅಲ್ಲಿಗೆ. ಮಗಳನ್ನ ಅಪ್ಪ ಅಮ್ಮನ ಬಳಿ ಬಿಟ್ಟು ಬಂದಿದ್ರು. ಇಬ್ಬರ ಮನದಲ್ಲೂ ಭಯ ಇದೆ, ನೋವಿದೆ, ಆದರೆ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಳ್ತಿದ್ದಾರೆ. ವಿಷ್ಣು, ನಿಜವಾಗಿಯೂ ಅವಳು ಬದುಕಿದ್ರೆ ನಾನೇ ಕೊಲೆ ಮಾಡಿಬಿಡ್ತಿದ್ದೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಾಯಿ ಇರಲಾರಳು ಎಂಬ ಮಾತಿದೆ, ಆದರೆ ಅವಳೆಂಥ ತಾಯಿ ವಿಷ್ಣು? ಮಗುವಿಗೆ ವಿಷ ಉಣಿಸಿ ಓಡಿ ಹೋದವಳು ಎಂದು ಅವನ ಎದೆಗೆ ಹೊರಗೆ ಅಳುವಾಗ ಅವಳ ತಲೆ ನೇವರಿಸಿ, ಹೀಗಾಗುತ್ತೆ ಅಂತ ಸಣ್ಣ ಸುಳಿವು ಸಿಕ್ಕಿದ್ರೂ ಮಗುವನ್ನು ನಾನು ಪಡೆದು ಅವಳನ್ನು ಎಂದೋ ಬೀದಿಗೆ ತಳ್ಳುತ್ತಿದ್ದೆ ಯಾರು? ಆದರೆ ಮಗನ ಮುಖ ನೋಡಿಕೊಂಡು ಅವಳು ಬದಲಾಗ್ತಾಳೆ ಅಂತ ಮೂಢವಾಗಿ ನಂಬಿಬಿಟ್ಟೆ ಎಂದು ಹೇಳುವಾಗಲೇ ಆಚೆ ಬಂದ ಡಾಕ್ಟರ್. ಕಾಂಗ್ರಾಟ್ಸ್ ವಿಷ್ಣು, ಆಪರೇಷನ್ ಸಕ್ಸಸ್. ನಿಮ್ಮ ಮಗನ ವಿಲ್ ಪವರ್ ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಸದಾ ನೊಂದು ಚೆಕಪ್ಗೆ ಬರುತ್ತಿದ್ದವ ಇಂದು ನಗುತ್ತಲೇ ಇದ್ದ. ಮಮ್ಮಿ ಹೇಳಿದ್ದಾರೆ ನಾನು ಬೇಗ ಹುಷಾರಾದರೆ ಬೇಗ ತಂಗಿ ಪಾಪು ಜೊತೆ ಎಲ್ಲಿ ಬೇಕಲ್ಲಿ ಆಟ ಆಡ್ಬೋದು ಅಂತ ಹೇಳಿದರು ಅಂತ ಹೇಳಿದ. ನಿಜವಾಗಿಯೂ ನೀವು ಗ್ರೇಟ್ ಆರ್ತಿ ಎಂದು ಡಾಕ್ಟರ್ ಹೇಳಿದಾಗ ಗಂಡ ಹೆಂಡತಿ ಮುಖ ನೋಡಿಕೊಂಡು ಕೈ ಮುಗಿದು ಬಿಟ್ಟರು ಅವರಿಗೆ. ಇದರಲ್ಲಿ ಅಂದೇನೂ ಇಲ್ಲ, ಅವನಿಗೆ ಹೀಗಾಗಿ 50% ಕಿಡ್ನಿ ಡ್ಯಾಮೇಜ್ ಆದಾಗ ಅವನನ್ನು NICUವಲ್ಲಿ ಇಟ್ಟಾಗ ನಿಮ್ಮ ಹೊದ್ದಾಟ ನೋಡಿದ್ದೀನಿ ವಿಷ್ಣು. ಇವತ್ತು ನಿಮ್ಮ ಜೊತೆ ನಾನು ಸಹ ಗೆದ್ದುಬಿಟ್ಟೆ. ಅವನು ದೇವರ ಮಗ, ಅವನ ಕಂಡ್ರೆ ಅದೇನೋ ವಿಶೇಷ ಸೆಳೆತ ನನಗೆ. ಯು ಆರ್ ಟೂ ಲಕ್ಕಿ ಅಂತಹ ಮಗ ಇರೋದಕ್ಕೆ. ಎನಿವೆ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡಿ, ನಾಳೆ ಬೆಳಗ್ಗೆ ತನಕ ಅಬ್ಸರ್ವೇಷನ್ ಅಲ್ಲಿ ಇರಲಿ ಎಂದು ಹೇಳಿ ಅವನ ಭುಜ ತಟ್ಟಿ ಹೋದಾಗ ಇಬ್ಬರು ಅಪ್ಪಿದರು ಖುಷಿಯಲ್ಲಿ. ನಾವು ಗೆದ್ದು ಬಿಟ್ವಿ ಯಾರು ಎಂದು ಹೇಳಿದ ವಿಷ್ಣು ಅದೆಷ್ಟು ಅದ್ನ. ಇಷ್ಟು ವರ್ಷ ಮಗನ ನೋಡಿ ಮನದಲ್ಲೇ ಅಳುತ್ತಿದ್ದ ಅವ. ಹೌದು ವಿಷ್ಣು ಎಂದು ಅವಳು ಸಹ ನಕ್ಕಳು. ಯಾಕೆಂದರೆ ಆ ಮಗ ಅವಳಿಗೆ ಸಿಕ್ಕಿದ್ದೆ ಹಾಸ್ಪಿಟಲಲ್ಲಿ ಅಲ್ವೇ. ಮಗು ಎಚ್ಚರವಾಗಿದೆ ಎಂದು ನರ್ಸ್ ಹೇಳಿದಾಗ ಇಬ್ಬರು ಒಳಗೆ ನಡೆದರು. ಮಗನ ಆ ರೀತಿ ನೋಡಿ ನೋವಾದರೂ ನಗುತ್ತಾ ಇಬ್ಬರು ಅವನ ಕೆನ್ನೆಗೆ ಮುತ್ತು ಕೊಟ್ಟರು. ಅಮ್ಮ, ನಾನು ಹುಷಾರಾಗಿದ್ದೀನಲ್ಲ, ಇನ್ಮೇಲೆ ತಂಗಿ ಪಾಪು ಜೊತೆ ಆಟ ಆಡ್ತೀನಿ ಎಂದು ಹೇಳಿದಾಗ ಅಣ್ಣ ಎಂದು ಸ್ವರ ಬಂದಿತ್ತು. ತಿರುಗಿ ನೋಡಿದರೆ ಅಜ್ಜಿಯ ತೋಳಿಲಲ್ಲಿ ಇದ್ಲು ಮಗಳು. ಆರು, ನಿನ್ನ ಮಗಳು ಕರೆದ ಮೊದಲ ಪದ ಅಣ್ಣ 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 ಅಂತ ಅಳ್ತಾ ಇದ್ಲು. ನಮಗೂ ಟೆನ್ಷನ್ ಇತ್ತಲ್ಲ, ಕರೆದುಕೊಂಡು ಬಂದವು ಎಂದು ಲೀಲಾ ಹೇಳಿದಾಗ ಮಗಳ ಎತ್ತಿಕೊಂಡು ಅಣ್ಣ ಅಣ್ಣ ಎಂದು ಹೇಳಿದಾಗ ಆರ್ಯನ ಪಕ್ಕ ಕರೆದುಕೊಂಡು ಹೋಗಿ ಚಾಂಪ್, ನೀವು ಗೆದ್ದು ಬಿಟ್ರಿ ಎಂದಾಗ ತಂಗಿ ಪಾಪು ಹಣೆಗೆ ಮುತ್ತಿಟ್ಟ ಕಂದಮ್ಮ. ಮುದ್ದು ಕಂದನ ಆಪರೇಷನ್ ಸಕ್ಸಸ್ ಆಗಿತ್ತು. ಪಾಪು ಮನೆಯವರಿಗಾಗಿ ಎಲ್ಲ ನೋವನ್ನು ತೋರಿಸದೆ ನಗುತ್ತಲೇ ಇದ್ದನವ. ಮಾರನೇ ದಿನ ಅವನನ್ನು ಡಿಸ್ಚಾರ್ಜ್ ಮಾಡಲಾಗಿತ್ತು. ಮಮ್ಮಿ ನೋಡಿದ್ಲಾ, ತಂಗಿ ಪಾಪುಗೆ ನಾನೇ ತುಂಬ ಇಷ್ಟ, ಅದಕ್ಕೆ ಫಸ್ಟ್ ನಾನು ನೆಸ್ಲು ಕಲಿದಿದ್ದಲ್ಲ ಎಂದು ಹೇಳುತ್ತಾ ತಂಗಿ ಕೆನ್ನೆಗೆ ಮುತ್ತು ಕೊಡುತ್ತಿದ್ದ. ಅಣ್ಣ ಅಣ್ಣ ಎಂದು ನಿನ್ನೆಯಿಂದ ಅದೊಂದೇ ಪದ ಹೇಳುತ್ತಾ ಇದ್ಲು ಆರ್ವಿ. ಸುಮಾರು 100 ಸಾರಿ ಆದರೂ ಹೇಳಿದ್ಲೇನೋ.
ಹೇ ಬಂಗಾಲಿ, ಇನ್ನೊಮ್ಮೆ ಹಾಗೆ ಕಲಿ ಎಂದು ಆರ್ಯ ಅವಳ ಕೈ ಹಿಡಿದು ಮುತ್ತು ಕೊಟ್ಟು ಕೇಳಿದ್ದ ತನ್ನ ಪುಟ್ಟ ಕೈಗಳಿಂದ ಅವನ ಮುಖವನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡುತ್ತಾ ಅಣ್ಣ ಅಣ್ಣ ಎಂದು ಹೇಳಿದಾಗ ಹಿರಿ ಹಿರಿ ಹಿಗ್ಗಿಬಿಟ್ಟ ಆರ್ಯ. ಪೂರ್ತಿ ಮನೆಯೇ ಅವನ ಬಯಸುವಾಗ ಆ ಮುದ್ದು ಮಗು ಅವನ ಮೊದಲು ಗುರುತಿಸಿದ್ದು ಅಚ್ಚರಿ ಏನಲ್ಲ. ಮಗಳೇ ಬಂಗಾರಿ, ಅಪ್ಪ ಅನ್ನು, ಅಪ್ಪ ಅಪ್ಪ ಎಂದು ವಿಷ್ಣು ಮಗಳನ್ನ ಎತ್ತಿಕೊಂಡು. ಇನ್ನೂ ಹೊಲಿಗೆಯ ನೋವಿದೆ ಆರ್ಯನಿಗೆ, ಹಾಗಾಗಿ ಮಗಳು ನೋವು ಮಾಡಿಬಿಟ್ರೆ ಎಂದು ಹೆಚ್ಚಾಗಿ ಅವನ ಜೊತೆ ಬಿಡರು ಅವರು. ಆ ಆ ಎಂದು ಅವಳು ಬಾಯಿ ತೆಗೆದಾಗ ಅವಳ ಕೈ ಹಿಡಿದು ಪುಟ್ಟ ಬೆಳಗ್ಗೆ ಮುತ್ತು ಕೊಟ್ಟು ಹಾಗೆ ಹೇಳಿ ಅಪ್ಪ ಅಪ್ಪ ಎಂದು ಹೇಳಿದ. ಅವನ ಸುಪರ್ದಿಯಲ್ಲಿದ್ದ ತನ್ನ ಕೈ ಎಳೆದುಕೊಂಡು ಬಾಯಲ್ಲಿ ಹಾಕಿ ಅನ್ನ ಅನ್ನ ಎಂದು ಹೇಳಿದಾಗ ಆರ್ಯ ಮೇಲೆ ಹೋಗಿದ್ದ. ಇನ್ನು ವಿಷ್ಣು ಪೆಚ್ಚಾಗಿ ಮುಖ ನೋಡಿ ಆರತಿ ಹೊಟ್ಟೆ ಹಿಡಿದು ನಗುತ್ತಿದ್ಲು. ಆರು, ನೀನು ನಗಬೇಡ, ನೀನು ಅಮ್ಮ ಅಂಚು ಮತ್ತೆ ಎಂದು ಹೇಳಿದ ಹುಸಿ ಕೋಪದಿಂದ. ಅಷ್ಟೇ ತಾನೇ, ಅದೆಲ್ಲ ಏನು ಜುಜುಬಿ ಕೆಲಸ ಎಂದು ಮಗಳನ್ನ ಕೈಗೆತ್ತಿಕೊಂಡು ಹೇಳು ಮಗಳೇ ಅಮ್ಮ ಅಮ್ಮ ಎಂದು ಹೇಳಿದಾಗ ಅಪ್ಪ ಅಮ್ಮನ ಮುಖ ಬದಲಿಸಿ ನೋಡಿದ ಆರ್ವಿ. ಅಣ್ಣ ಅಣ್ಣ ಎಂದಾಗ ಹೊಟ್ಟೆ ಹಿಡಿದು ನಗುವ ಸರದಿ ವಿಷ್ಣುವಿನದ್ದು. ನಗಬೇಡಿ ವಿಷ್ಣು, ನೀವು ಅವಳು ಅಣ್ಣನ ರಾಜ್ಕುಮಾರಿ ಎಂದು ಮೂತಿ ಉದ್ದ ಮಾಡಿ ಆರತಿ ಮಗಳ ನೋಡಿ ಅಮ್ಮ ಮಗಳ ಹೇಳು ಅಮ್ಮ ಎಂದು ಹೇಳಿದಾಗ ಮತ್ತೆ ಅಣ್ಣನ ಕಡೆ ಕೈ ಚಾಚಿ ಅಣ್ಣ ಅಣ್ಣ ಹೇಳಿದಾಗ ಇಬ್ಬರು ಪೆಚ್ಚಾದರು. ಹೇ ಬಂಗಾಲಿ, ನಾನೇ ಇಷ್ಟ ಹೇ ಎಂದು ಮಲಗಿದ್ದಲಿಯ ಕುಣಿದ ಆರ್ಯ. ಹೀಗೆ ದಿನವೂ ತಂಗಿ ಪಾಪು ಜೊತೆ ಆಟ ಆಡುತ್ತಾ ನಗುತ್ತಾ ಖುಷಿಯಾಗಿ ಕಳೆದಿದ್ರು ಎಲ್ಲ. ಮುದ್ದುಗೊಂಬೆ ಆರ್ಯನಿಗೆ ಮಾತ್ರ ಸಾಸಿವೆ ಕಾಳಿನಷ್ಟು ಪ್ರೀತಿ ಕಡಿಮೆ ಆಗಿಲ್ಲ. ಪ್ರತಿ ಬಾರಿ ಅವನ ಹೆಚ್ಚಾಗಿಯೇ ಪ್ರೀತಿ ಮಾಡುತ್ತಿದ್ರು ಮನೆಯವರು. ಇನ್ನು ಆರ್ವಿ ಅಂತೂ ಅವನ ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡು ಬಿಟ್ಟಿದ್ಲು ಅಂದರೆ ಅಬ್ಬಾ, ಅವನೇ ಅವಳ ಪ್ರಪಂಚ ಎನ್ನುವ ಹಾಗೆ. ತುಂಬಿದ ಸಂಸಾರ, ಖುಷಿಯ ದಿನಗಳು, ತಿಂಗಳುಗಳು, ವರ್ಷಗಳು ಉಳಿದ್ವು. ಒಂದೇ ಒಂದು ದಿನವೂ ಅಪಸ್ವರ ಬರದಂತೆ ನೋಡಿಕೊಂಡ್ರು ಹಿರಿಯರು. ಇನ್ನು ಆರತಿ ವಿಷ್ಣು ಮಧ್ಯೆ ಸಣ್ಣ ಪುಟ್ಟ ಮುನಿಸಿದ್ರು ಆರ್ಯ ಆರ್ವಿ ಅದನ್ನು ಸರಿ ಮಾಡುತ್ತಿದ್ರು. ಥ್ಯಾಂಕ್ ಯು ಚಾಂಪ್ ಎಂದು ದಿನವೂ ಮಲಗುವಾಗ ವಿಷ್ಣು ಆರತಿ ಮಗನ ಹಣೆಗೊಂದು ಮುತ್ತಿಟ್ಟೆ ಮಲಗುವುದು. ಯಾಕೆಂದರೆ ಅವರಿಬ್ಬರ ಪ್ರೇಮ ಸಂಗಮಕ್ಕೆ ಕಾರಣವೇ ಅವನಲ್ವೇ. ಅಮ್ಮ ಅಪ್ಪ ತಂಗಿ ತಾತ ಅಜ್ಜಿ ಎಲ್ಲರ ಜೀವಾಳ ಅವನೇ. ಪುಟ್ಟ ಪೂರ ಆರ್ಯ. ಮತ್ತೆ ಸಿಗುವ. ಅಲ್ಲಲ್ಲ, ಶುಭಂ. ಕತೆ ಇಂದಿಗೆ ಮುಗಿದಿದೆ. ಕತೆ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ದಯಮಾಡಿ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಪ್ರೀತಿಯಿಂದ ಕತೆ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.